ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲ ಗೃಹಿಣಿಯರಿಗೂ ಹ್ಯಾಪಿ ವಿಮೆನ್ಸ್ ಡೇ. ಇವತ್ತು ನಾನು ಫ್ರೈಡೇ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಟಿಫನ್ಗೆ ಬಂದು ಸಬ್ಬಕ್ಸಿ ಸೊಪ್ಪು ಹಾಕಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಬಟ್ಲಿಗೆ ಅಕ್ಕಿ ಹಿಟ್ಟು ತಗೊಂಡು ಅದಕ್ಕೆ ಸಣ್ಣದಾಗಿ ಈರುಳ್ಳಿ ಹಚ್ಕೊಂಡಿದ್ದೀನಿ, ಕ್ಯಾರೆಟ್ನ ತುರಿದು ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಖಾರ, ಸಬ್ಬಕ್ಸಿ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿದ್ರೇ ನಮಗೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ಒಂದು ತವ ತಗೊಂಡು ತವಾಗೆ ಆಯಿಲ್ ಗ್ರೀಸ್ ಮಾಡಿ ಒಂದು ಉಂಡೆ ಗಾತ್ರದಷ್ಟು ಅಕ್ಕಿ ಹಿಟ್ಟು ತಗೊಂಡು ನಾವು ರೊಟ್ಟಿನ ತೆಳ್ಳಗೆ ತಟ್ಕೋಬೇಕು. ತೆಳ್ಳಗೆ ತಟ್ಟಾದಮೇಲೆ ಅದಕ್ಕೆ 1 ಸ್ಪೂನ್ ಆಯಿಲ್ ಹಾಕಿ ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ರೊಟ್ಟಿನ ಸುಟ್ಕೋಬೇಕು. ಸೊ ಇಲ್ಲಿ ನಾನು 2 ರೊಟ್ಟಿ ಮಾಡ್ತಾಯಿದ್ದೀನಿ, ಒಂದು ಬ್ರೇಕ್ಫಾಸ್ಟ್ಗೆ ಆ್ಯಂಡ್ 1 ಲಂಚ್ ಬಾಕ್ಸ್ಗೆ. ಇವತ್ತು ನನ್ನ ಮಗಳು ಲಂಚ್ ಬಂದು ಶಾರ್ಟ್ ಬ್ರೇಗಿ ಸ್ವೀಟ್ ಕಾರ್ನ್ ಬೇಯಿಸಿದ್ದೀನಿ, ಅಕ್ಕಿ ರೊಟ್ಟಿ ಆ್ಯಂಡ್ ಮೊಸರಿಕ್ಕಿದ್ದೀನಿ ಲಂಚ್ಗೆ. ಸೊ ನನ್ನ ಮಗಳಿಗೆ ಇವತ್ತು ಸರಸ್ವತಿ ಪೂಜೆ ಇದೆ ಸ್ಕೂಲಲ್ಲಿ. ಸೊ ಹಾಗಾಗಿ ಇವತ್ತು ಅವಳು ಯೂನಿಫಾರ್ಮ್ ಹಾಕಿಲ್ಲ, ಟ್ರೆಡಿಷ್ನಲ್ ಆಗಿ ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್. ನನ್ನ ಮಗಳನ್ನ ಬಿಟ್ಟು ಬಂದಿದ್ದಾಯಿತು. ಇವಾಗ ರಂಗೋಲಿ ಸಹ ಹಾಕಿದ್ದಾಯಿತು ನಾನು ಗೇಟ್ ಮುಂದೆ, ಆ್ಯಂಡ್ ಮನೆ ಹೊಸ್ಲಿಗೆ ಸಹ ನಾನು ರಂಗೋಲಿ ಹಾಕಿದ್ದೀನಿ. ಸೊ ಇವಾಗ ಒಂದು ಕಡೆ ನಮ್ಮ ಯಜಮಾನರು ಎದ್ದಿದ್ದಾರೆ, ಅವ್ರಿಗೆ ನಾನು ಓವನ್ನಲ್ಲಿ ಬಿಸಿ ನೀರು ಕಾಯಿಸ್ತಾ ಇದ್ದೀನಿ. ಬಿಸ್ಲರಿ ನೀರು ಆಗಿರೋದ್ರಿಂದ ನಾನು ಓವನಲ್ಲೇ 1 ಸೆಕೆಂಡ್ ಇಕ್ಕಿ ನಾನು ಬಿಸಿ ನೀರು ಕಾಯಿಸ್ತೀನಿ. ಸೊ ಬಿಸಿ ನೀರು ಆದಮೇಲೆ ಎಲ್ಲರೂ ಕಾಫಿ ಕುಡಿದ್ರು. ಇಲ್ಲಿ ನಾನು ಶುಗರ್ಲೆಸ್ ಕಾಫಿ ಮಾಡ್ತಾಯಿದ್ದೀನಿ, ನಮ್ಮ ಅತ್ತೆಗೆ ಕೊಟ್ಟಿದ್ದಾಯಿತು. ಆ್ಯಂಡ್ ಇಲ್ಲಿ ನಮಗೂ ನಮ್ಮ ಯಜಮಾನ್ರಿಗೆ ಸಹ ನಾನು ಶುಗರ್ ಹಾಕಿ ಕಾಫಿ ಮಾಡ್ಕೊಂಡಿದ್ದೀನಿ. ಸೊ ಒಂದು ಸೈಡ್ ಕಾಫಿ ಆದಮೇಲೆ ಇನ್ನೊಂದು ಸೈಡ್ ನಾನು ಕುಕ್ಕರಲ್ಲಿ ಬೇಳೆ ಇಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಟೈಮ್ ಬಂದು ಅರೌಂಡ್ 1:30 ಆಗ್ತಿದೆ. ಇವಾಗ ನಾನು ಲಂಚ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಒಂದು ಸೈಡ್ ವೈಟ್ ರೈಸ್ ಇಕ್ಕಿದ್ದೀನಿ ಕುಕ್ಕರಲ್ಲಿ. ಇವಾಗ ಆಲ್ರೆಡಿ ದಾಲ್ನ ನಾನು ಬೇಯಿಸಿಟ್ಕೊಂಡಿದ್ದೆ ಬೆಳಗ್ಗೆನೇ. ಆ್ಯಂಡ್ ಇವತ್ತು ಸಬ್ಬಕ್ಸಿ ಸೊಪ್ಪು ಹಾಕಿ ಪಪ್ಪು ಮಾಡುವುದರಿಂದ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ 4ರಿಂದ 5 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಆ್ಯಂಡ್ 1 ಟೊಮೆಟೊ ಕಟ್ ಮಾಡ್ಕೋಬೇಕು ಪಪ್ಪುಗೆ, ಆ್ಯಂಡ್ ಇನ್ನೊಂದು ಟೊಮೆಟೊ ಬಂದು ರಸಮ್ಗೆ ಹಾಕ್ತೀನಿ, ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ. ಸೊ ಇವಾಗ ಸ್ಟವ್ ಮೇಲೆ ಒಂದು ಬಟ್ಲಿಕ್ಕಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕಿದ್ಮೇಲೆ ಇಂಗು, ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಬ್ಬಕ್ಸಿ ಸೊಪ್ಪು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಬ್ಬಕ್ಸಿ ಸೊಪ್ಪು ಹಾಕೋಕ್ಕಿಂತ ಮುಂಚೆ ನಾವು 1 ಟೊಮೆಟೊ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬೇಯಿಸಿಟ್ಕೊಂಡಿರುವ ದಾಲ್ನ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 12 ನಿಮಿಷ ಬಾಯಿಲ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹೋಳನ್ನ ಹಿಂಡ್ಕೋಬೇಕು ನಾವು. ಸೊ ಪಪ್ಪು ರೆಡಿ ಆಯಿತು. ಇವತ್ತು ನಾನು ಸಿಂಪಲ್ಲಾಗಿ ಟೊಮೆಟೊ ರಸಮ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ನಿಮ್ಗೆ ತೋರಿಸ್ದಂಗೆ ಬೇಳೆ ನೀರನ್ನ ನಾನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೆ. ಇವಾಗ ನಾನು ಮಿಕ್ಸಿ ಜಾರಲ್ಲಿ 1 ಟೊಮೆಟೊ, ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ನಾನು ಬೇಳೆ ನೀರಿಗೆ ಮಿಕ್ಸ್ ಮಾಡಿ ಒಗ್ಗರಣೆ ಕೊಟ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಒಂದು ಬಾಯಿಲ್ ಮಾಡಿಕೊಂಡೆ. ಅಷ್ಟೇ ಟೊಮೆಟೊ ರಸಮ್, ತುಂಬ ಸಿಂಪಲ್. ಸೊ ಇವತ್ತಿನ ಲಂಚ್ ಬಂದು ವೈಟ್ ರೈಸ್, ಸಬ್ಬಕ್ಸಿ ಸೊಪ್ಪು ಹಾಕಿ ಪಪ್ಪು ಆ್ಯಂಡ್ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ರಸಮ್ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ಫ್ರೆಂಡ್ಸ್ ನಮ್ಮ ಮನೇಲಿ. ಸೊ ನಿಮಗೆ ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. Have a nice day. Bye bye. Please share and subscribe friends. Have a great day. Happy weekend.